ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಪಶ್ಚಿಮ ದೇಶಗಳ ಹೊಟ್ಟೆ ಕಿಚ್ಚನ್ನ ಈರ್ಷ್ಯೆಯನ್ನು ನೋಡಿ ಎಲ್ಲಿಂದ ನಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಭಾರತದಂಥ ದೇಶ ಜಾಗತಿಕ ಶಕ್ತಿ ಆಗ್ತಾ ಇದ್ರೆ ಅವರಿಗೆ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಿಳಿ ತೊಗಲಿನ ಕೊಳಕು ಮನಸ್ಸುಗಳು ಭಾರತದ ಬಗ್ಗೆ ಇನ್ನು ಅದೇ ವಸಾಹತುಶಾಹಿ ವಿಷಾನ ತುಂಬಿಕೊಂಡಿವೆ. ಹೀಗಾಗಿ ಭಾರತದ ಯಾವ ಗೆಲುವನ್ನು, ಭಾರತದ ಯಾವ ಸಾಧನೆಯನ್ನು ಸಹಿಸುವ ಗುಣ ಅವರಿಗಿಲ್ಲ. ಮೊನ್ನೆ ಆಪರೇಷನ್ ಸಿಂಧೂರಲ್ಲಿ ಭಾರತ ಪಾಕಿಸ್ತಾನಕ್ಕೆ ಸೊಂಟ ಮುರಿತು. ಅಮೆರಿಕದ ಆಯುಧಗಳು, ರಡಾರುಗಳು ಭಾರತದ ಹೊಡೆತಕ್ಕೆ ತತ್ತರಿಸಿ ಹೋದವು. ಅದನ್ನ ಸಹಿಸಿಕೊಳ್ಳೋದಕ್ಕೆ ಕೆಲ ಪಶ್ಚಿಮದ ಮಾಧ್ಯಮಗಳಿಗೆ ಇವತ್ತಿಗೂ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಕೆಲ ಮಾನಗೆಟ್ಟ ಮಾಧ್ಯಮಗಳು ಆ ಯುದ್ಧದಲ್ಲಿ ಪಾಕಿಸ್ತಾನವೇ ಗೆದ್ದಿದೆ ಅಂತ ಹೇಳೋದಿಕ್ಕೆ ಶುರು ಮಾಡಿವೆ. ಪಾಕಿಸ್ತಾನದ ಏರ್ ಸುಪ್ರಮಸಿಯ ಕಾರಣದಿಂದ ಭಾರತದ ಸಾಕಷ್ಟು ಯುದ್ಧ ವಿಮಾನಗಳು ಉರುಳಿ ಬಿದ್ದಿವೆ. ಎ ಸ್ಟನ್ನಿಂಗ್ ಅಂಡ್ ಈವನ್ ಅನ್ಎಕ್ಸ್ಪೆಕ್ಟೆಡ್ ವಿಕ್ಟರಿ ಫಾರ್ ದ PIF, ದ ಬಿಗ್ಗೆಸ್ಟ್ ವಿನ್ನರ್ ಫಾಲೋಯಿಂಗ್ ಲಾಸ್ಟ್ ವೀಕ್ಸ್ ಏರಿಯಲ್ ಡಾಗ್ ಫೈಟ್ ಅಂತ ಹೆಡ್ಲೈನ್ಗಳನ್ನು ಕೊಡ್ತಾ ಇವೆ. ಹಾಗಂತ ಎಲ್ಲ ಪಶ್ಚಿಮದ ಮಾಧ್ಯಮಗಳು ಹಾಗೆ ಅಂತಲ್ಲ. ಅಲ್ಲಿನ ಕೆಲ ಮಾಧ್ಯಮಗಳು ಈ ಸುದ್ದಿಗಳಿಗೆ ಕೌಂಟರ್ ಕೊಡೋ ಕೆಲಸವನ್ನು ಮಾಡ್ತಾ ಇವೆ. ಯುದ್ಧ ವಿಮಾನಗಳನ್ನು, ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಕಳ್ಕೊಂಡು ಮಾತ್ರಕ್ಕೆ ಭಾರತದ ಗೆಲುವನ್ನ ಅಲ್ಲಗೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಪಾಕ್ ವಿರುದ್ಧ, ಚೈನಾದ ಶಸ್ತ್ರಾಸ್ತ್ರಗಳ ವಿರುದ್ಧ, ಅಮೆರಿಕದ ಆಯುಧಗಳ ವಿರುದ್ಧ ಕೂಡ ಭಾರತ ಸ್ಪಷ್ಟ ಗೆಲುವನ್ನ ದಾಖಲಿಸಿದೆ ಅಂತ ಮತ್ತೆ ಕೆಲ ಮಾಧ್ಯಮಗಳು ಬರೀತಾ ಇವೆ. ಹಾಗೆ ಒಂದು ಯುದ್ಧವನ್ನ ಗೆಲ್ಲೋದು ಬೇರೆ, ಅಲ್ಲೊಂದಷ್ಟು ಯುದ್ಧ ವಿಮಾನಗಳನ್ನ ಕಳ್ಕೊಳ್ಳೋದು ಬೇರೆ. ಅಮೆರಿಕ ಕೂಡ 106 ಯುದ್ಧ ವಿಮಾನಗಳನ್ನ ಕಳ್ಕೊಂಡ ನಂತರವೇ ಒಂದಷ್ಟು ಗೆಲುವುಗಳನ್ನ ದಾಖಲು ಮಾಡೋದಕ್ಕೆ ಸಾಧ್ಯ ಆಗಿದ್ದು ಅಂತ ಅವರು ಹಳೆಯದನ್ನ ಅಮೆರಿಕಾಗೆ ಕೂಡ ನೆನಪು ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಭಾರತ ಮತ್ತು ಪಾಕಿಸ್ತಾನಗಳ ವಿಷಯದಲ್ಲಿ ಪಶ್ಚಿಮದ ಮಾಧ್ಯಮಗಳ ಕಿತ್ತಾಟ? ಪಾಕಿಸ್ತಾನದ ಪ್ರಧಾನಿನೇ ನಾವು ಸೋತಿದ್ದೀವಿ, ನಮ್ಮ ಏರ್ ಬೇಸುಗಳು ದಾಳಿಗೀಡಾಗಿವೆ ಅನ್ನೋದನ್ನ ಒಪ್ಕೊಳ್ತಾ ಇರುವಾಗ ಈ ಪಶ್ಚಿಮದ ಮಾಧ್ಯಮಗಳ ಗೋಳೇನು? ಮತ್ತು ಪಹಲ್ಗಾಮ್ ದಾಳಿ ಹಾಗೂ ಭಯೋತ್ಪಾದನೆಯ ವಿರುದ್ಧ ಜಾಗೃತಿ ಮೂಡಿಸೋದಕ್ಕೆ ಭಾರತ ಸರ್ಕಾರ ಮಾಡ್ತಾ ಇರೋ ಪ್ಲಾನ್ ಏನು? ಬನ್ನಿ ನೋಡೋಣ. ಗೆಳೆಯರೆ, ಕಳೆದ ಬಾರಿ ಬಾಲಾಕೋಟ್ ಮೇಲೆ ದಾಳಿ ನಡೆದಾಗ ನಮ್ಮಲ್ಲಿನ ಸಾಕಷ್ಟು ಜನ ಪಾಕಿಸ್ತಾನದ ದನಿಯಲ್ಲಿ ಮಾತಾಡಿದ್ರು. ದಾಳಿ ಮಾಡಿದಿರಿ ಅನ್ನೋದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳಿದ್ರು. ಈ ಬಾರಿ ಸಾಕ್ಷಿ ಕೊಡಿ ಅಂತ ಬೇರೆ ಯಾರೋ ಕೇಳಬಾರ್ದು ಅಂತಲೋ ಏನೋ ಭಾರತದ ಸೇನೆ ದಾಳಿಗೆ ಮೊದಲು ಮತ್ತು ದಾಳಿಯ ನಂತರ ಕೂಡ ಒಂದಷ್ಟು ವಿಡಿಯೋಗಳನ್ನು ಮಾಡಿಸಿದೆ. ದಾಳಿಗೆ ಬಳಸಿದ ಡ್ರೋನ್ಗಳೇ ವಿಡಿಯೋ ಮಾಡಿ ಕಳುಹಿಸಿಕೊಟ್ಟಿವೆ. ಜೊತೆಗೆ ದಾಳಿ ನಡೆದ ಸ್ಥಳಗಳ ಸ್ಯಾಟಲೈಟ್ ಇಮೇಜ್ಗಳನ್ನು ಕೂಡ ಭಾರತ ರಿಲೀಸ್ ಮಾಡಿ ಸಾಕ್ಷಿ ಸಾಕಾ, ಇನ್ನು ಏನಾದರೂ ಬೇಕಾ ಅಂತ ಕೇಳ್ತಾ ಇದೆ. ಇನ್ನು ನ್ಯೂಯಾರ್ಕ್ ಟೈಮ್ಸ್ನಂಥ ಭಾರತವನ್ನ ಕಂಡ್ರೆ ವಿಷ ಉಗುಳುವ ಮಾಧ್ಯಮಗಳು ಕೂಡ ಸ್ಯಾಟಲೈಟ್ ಇಮೇಜ್ಗಳನ್ನು ಬಳಸಿ ಒಲ್ಲದ ಮನಸ್ಸಿನಿಂದಲೇ ಈ ಸಂಘರ್ಷದಲ್ಲಿ ಪಾಕಿಸ್ತಾನದ ಮೇಲೆ ಭಾರತ ಮೇಲುಗೈ ಸಾಧಿಸಿದೆ, ಪಾಕಿಸ್ತಾನದ ಏರ್ ಬೇಸುಗಳು ನಾಶ ಆಗಿವೆ ಅಂತ ಬರೆದಿದೆ. ಇನ್ನು ನಮ್ಮಲ್ಲಿ ಏನೂ ಗೊತ್ತಿಲ್ಲದ ಕೆಲ ಶಾಸಕರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಶಶಿ ತರೂರ್ ಥರದ ನಾಯಕರು ಸರ್ಕಾರದ ಆಪರೇಷನ್ ಸಿಂಧೂರನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ. ಚಿದಂಬರಂ ಕೂಡ ಆಪರೇಷನ್ ಸಿಂಧೂರ್ ಯಶಸ್ಸಿನ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇಸ್ಲಾಮಾಬಾದ್ ಅಲ್ಲಿ ಭಾಷಣ ಮಾಡ್ತಾ ಅಚಾನಕ್ ಆಗಿ ನೂರ್ ಖಾನ್ ಏರ್ ಬೇಸ್ ಮೇಲಿನ ದಾಳಿಯನ್ನು ಒಪ್ಪಿಕೊಂಡಿದ್ದಾರೆ. ಮೇ 9-10 ರಾತ್ರಿ 2:30 ಹೊತ್ತಿಗೆ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಕರೆ ಮಾಡಿ ಭಾರತ ಮಿಸೈಲ್ಗಳನ್ನ ಲಾಂಚ್ ಮಾಡಿರೋದ್ರ ಬಗ್ಗೆ ಹೇಳಿದ್ರು. ಹಾಗೇನೆ ನೂರ್ ಖಾನ್ ಬೇಸ್ ಮೇಲೆ ಮಿಸೈಲ್ ಹಿಟ್ ಆಗಿದೆ, ಬೇರೆ ಬೇರೆ ಮಿಸೈಲ್ಗಳು ಇನ್ನಿತರ ಏರ್ ಬೇಸ್ಗಳ ಮೇಲೆ ಕೂಡ ಬಿದ್ದಿವೆ ಅನ್ನೋ ಮಾಹಿತಿಯನ್ನು ಕೊಟ್ಟರು ಅಂತ ಶಹಬಾಜ್ ಹೇಳ್ಕೊಂಡಿದ್ದಾರೆ. ಸೊ ಭಾರತ ಹೇಳಿದ ಹಾಗೆ ಪಾಕ್ನ ಏರ್ ಬೇಸ್ಗಳನ್ನು ಹೊಡೆದು ಹಾಕಿರೋದಕ್ಕೆ ಸಾಕ್ಷ್ಯವನ್ನ ಪಾಕಿಸ್ತಾನವೇ ಕೊಟ್ಟಿದೆ. ಇನ್ನು ಯಾವನಿಗಾದರೂ ಈ ವಿಷಯದಲ್ಲಿ ಡೌಟ್ ಏನಾದರೂ ಇದ್ರೆ ಸೀದಾ ಪಾಕಿಸ್ತಾನಕ್ಕೆ ಹೋಗಿ ಕ್ಲಾರಿಟಿ ತಗೊಂಡು ಬರಬಹುದು. ಇನ್ನು ಪಾಕ್ಗೆ ಆಪರೇಷನ್ ಸಿಂಧೂರ್ ಮೂಲಕ ಬುದ್ಧಿ ಕಲಿಸಿರೋ ಭಾರತ ಪಹಲ್ಗಾಮ್ ದಾಳಿಯ ಉಗ್ರರನ್ನ ಹುಡುಕಿ ಹೊಡೆಯೋದಕ್ಕೆ ಶುರು ಮಾಡಿದೆ. ಮೊನ್ನೆ ಹೊಡೆದು ಹಾಕಿದ 6 ಮಂದಿ ಪೈಕಿ ಒಂದಷ್ಟು ಮಂದಿ ಪಹಲ್ಗಾಮ್ ದಾಳಿಕೋರರಿಗೆ ಸಹಾಯ ಮಾಡಿದವರು ಇದ್ದಾರೆ. ಉಳಿದವರ ಸುಳಿವಿಗಾಗಿ ದೊಡ್ಡ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೆ ನರೇಟಿವ್ ರೂಪಿಸುವ ಕೆಲಸದಲ್ಲಿ ಭಾರತ ಸ್ವಲ್ಪ ಮಟ್ಟಿಗೆ ಹಿಂದೆ ಬಿದ್ದಿದೆ ಅನ್ನೋ ಆರೋಪಗಳು ಕೇಳಿಬರುವ ಹೊತ್ತಲ್ಲಿ ಪಾಕಿಸ್ತಾನದ ಮುಖವಾಡವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಚೋದಕ್ಕೆ, ಭಯೋತ್ಪಾದನೆಯ ಬಗ್ಗೆ ಭಾರತದ ನಿಲುವನ್ನ ಜಗತ್ತಿಗೆ ತಿಳಿಸೋದಕ್ಕೆ ಭಾರತ ಒಂದು ಅಭಿಯಾನವನ್ನ ಕೈಗೊಳ್ತಾ ಇದೆ. ಸಂಸದರ ತಂಡಗಳನ್ನು ಸಿದ್ಧಪಡಿಸಿ ಅವರನ್ನ ನಾನಾ ದೇಶಗಳಿಗೆ ಕಳುಹಿಸಲಾಗುತ್ತೆ. ಅದರ ನಾಯಕತ್ವವನ್ನ ನಾನಾ ಪಕ್ಷಗಳ 7 ಮಂದಿ ಸಂಸದರು ತಗೋತಾರೆ. ಅಂಥ ಮೊದಲ ತಂಡ ರಚನೆ ಆಗಿದ್ದು, ಆ ತಂಡ ಬ್ರಿಟನ್, ಕತಾರ್, ಯುರೋಪಿಯನ್ ಯೂನಿಯನ್, ದಕ್ಷಿಣ ಆಫ್ರಿಕಾ ಸೇರಿದಂತೆ ಒಂದಷ್ಟು ದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ನಾಯಕರ ಜೊತೆ ಮಾತಾಡಿ ಪಹಲ್ಗಾಮ್ ದಾಳಿ ಹಾಗೂ ಆ ನಂತರದ ವಿದ್ಯಮಾನಗಳನ್ನು ತಿಳಿಸುವ ಕೆಲಸವನ್ನು ಮಾಡುತ್ತೆ. ಇಂಥ ಇನ್ನಷ್ಟು ತಂಡಗಳನ್ನು ರಚಿಸಿ ಇನ್ನಷ್ಟು ದೇಶಗಳಿಗೆ ಕಳುಹಿಸುವ ನಿಟ್ಟಲ್ಲಿ ಭಾರತ ಯೋಜನೆಯನ್ನು ಸಿದ್ಧಪಡಿಸಿದೆ. ಅಂದಹಾಗೆ ಈಗ ಭಾರತ ಸಿದ್ಧಪಡಿಸಿರುವ ಪಟ್ಟಿಯಲ್ಲಿ ಬಿಜೆಪಿಯ ಸಂಸದ ರವಿಶಂಕರ್ ಪ್ರಸಾದ್ ಮತ್ತು ಜಯಂತ್ ಪಾಂಡೆ ಇದ್ರೆ, ಡಿಎಂಕೆಯಿಂದ ಕನ್ನಿಮೋಳಿ, ಎನ್ಸಿಪಿ ಶರದ್ ಪವಾರ್ ಬಣದಿಂದ ಸುಪ್ರಿಯಾ ಸುಳೆ, ಶಿವಸೇನೆಯಿಂದ ಶ್ರೀಕಾಂತ್ ಶಿಂಧೆ, ಜೆಡಿಯು ಇಂದ ಸಂಜಯ್ ಝಾ ಜೊತೆಗೆ
ಕಾಂಗ್ರೆಸ್ನಿಂದ ಶಶಿ ತರೂರ್ ಅವರ ಹೆಸರನ್ನ ಸೇರಿಸಲಾಗಿದೆ. ಇಲ್ಲಿ ಶಶಿ ತರೂರ್ ಅವರ ಹೆಸರನ್ನ ಸೇರ್ಪಡೆ ಮಾಡಿರುವುದೇ ಈಗ ಕಾಂಗ್ರೆಸ್ನ ವಿರೋಧಕ್ಕೆ ಕಾರಣ ಆಗ್ತಾ ಇರೋದು. ಈ ಕುರಿತು ಟ್ವೀಟ್ ಮಾಡಿರುವ ಜಯರಾಮ್ ರಮೇಶ್, ನಾವು ಕಳುಹಿಸಿದ್ದು ಆನಂದ್ ಶರ್ಮಾ, ಸೈಯದ್ ನಾಸಿರ್ ಹುಸೇನ್ ಹಾಗೂ ಗೌರವ್ ಗಗೊಯ್ ಅವರ ಹೆಸರನ್ನ, ಆದ್ರೆ ಬಿಜೆಪಿಯಲ್ಲಿ ಶಶಿ ತರೂರ್ ಹೆಸರನ್ನ ತಗೊಂಡಿದೆ ಅಂತ ಕಿಡಿಕಾರಿದ್ದಾರೆ. ಮೋಸ್ಟ್ಲಿ ಕಾಂಗ್ರೆಸ್ಗೀಗ ಶಶಿ ತರೂರ್ ಬೇಡವಾಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅತ್ಯುತ್ತಮ ಡಿಪ್ಲೊಮ್ಯಾಟ್ ಹಾಗೂ ಫಾರಿನ್ ಪಾಲಿಸಿ ಮತ್ತು ಭಾರತದ ಇತಿಹಾಸದಲ್ಲಿ ಸಾಕಷ್ಟು ಹಿಡಿತವನ್ನ ಹೊಂದಿರುವ ತರೂರ್ ಅವರನ್ನ ಇಲ್ಲಿ ಬಿಜೆಪಿ ಪಿಕ್ ಮಾಡಿರುವುದನ್ನ ನೋಡಿದ್ರೆ ಪಾಕ್ ವಿರುದ್ಧ ಭಾರತ ಪ್ರಬಲ ತಂಡವನ್ನ ಕಣಕ್ಕಿಳಿಸ್ತಾ ಇದೆ. ತರೂರ್ ಅವರ ಆಯ್ಕೆ ಈಗ ಕಾಂಗ್ರೆಸ್ ನಾಯಕರಿಗೆ ಇಷ್ಟ ಆಗ್ತಿಲ್ಲ. ಹೀಗೊಂದಷ್ಟು ಬೆಳವಣಿಗೆಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಅಮೆರಿಕದ ಕೆಲ ಪತ್ರಿಕೆಗಳು ಭಾರತದ ವಿರುದ್ಧ ಮುಗಿಬಿದ್ದಿವೆ. ಇದರಲ್ಲಿ ಕೆನಡಾ ಹಾಗೂ ಬ್ರಿಟನ್ ಮೂಲದ ಪತ್ರಿಕೆಗಳು ಹೆಚ್ಚಿವೆ. ರಾಯ್ಟರ್ಸ್ನಂಥ ಕೆನಡಾ ಮೂಲದ ಮಾಧ್ಯಮಗಳು ಮೊದಲಿಂದಲೂ ಭಾರತದ ವಿರುದ್ಧ ಪಾಕಿಸ್ತಾನದ ದನಿಯಲ್ಲಿ ಮಾತಾಡ್ತಾ ಬರ್ತಾ ಇದ್ವು. ಈಗಲೂ ಅವು ಹಾಗೆ ಮಾತಾಡ್ತಾ ಇವೆ. ಈ ಸಂಘರ್ಷದಲ್ಲಿ ಪಾಕಿಸ್ತಾನ ಏರ್ ಸುಪ್ರಿಮಸಿಯನ್ನ ಮೆರೆದಿದೆ ಅಂತ ಈ ಮಾಧ್ಯಮಗಳು ಹೇಳ್ತಾ ಇವೆ. ಹಾಗೇನೆ ಆಗಸದಲ್ಲಿ ಯುದ್ಧ ವಿಮಾನಗಳ ನಡುವೆ ನಡೆದ ಡಾಗ್ ಫೈಟ್ ಅಲ್ಲಿ ಪಾಕಿಸ್ತಾನಿ ಏರ್ ಫೋರ್ಸ್ ಗೆದ್ದಿದೆ ಅಂತೆಲ್ಲ ಅವರು ಬರೀತಾ ಇದ್ದಾರೆ. ಆದ್ರೆ ಡಾಗ್ ಫೈಟ್ ಅನ್ನೋದು ಯಾವ ಆಕಾಶದಲ್ಲಿ ಆಯ್ತು, ಯಾವಾಗ ಆಯ್ತು, ಯಾರ ನಡುವೆ ಆಯ್ತು ಅನ್ನೋದನ್ನ ಅವರೇ ಹೇಳಬೇಕು. ಆದ್ರೆ ಅಲ್ಲವರ ಟಾರ್ಗೆಟ್ ಆಗ್ತಾ ಇರೋದು ಫ್ರಾನ್ಸ್ನ ರಫೇಲ್ ಯುದ್ಧ ವಿಮಾನಗಳು. ಗೆಳೆಯರೆ, ಇಲ್ಲಿ ಪಶ್ಚಿಮದ ಮಾಧ್ಯಮಗಳು ರಫೇಲ್ ಅನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇರೋದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ಇಲ್ಲಿ ಮೂಡೋದು ಸಹಜ. ಭಾರತ ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿ ಮಾಡ್ತಲ್ಲ, ಆಗ ಆ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪ ಕೇಳಿಬಂತು. ಆ ಬಗ್ಗೆ ಫ್ರಾನ್ಸ್ ಅಲ್ಲಿ ಮತ್ತು ಭಾರತದ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಪ್ರಕರಣ ದಾಖಲಾಯಿತು. ಕಡೆಗೆ ಸುಪ್ರೀಂ ಕೋರ್ಟ್ ರಫೇಲ್ ಖರೀದಿಯಲ್ಲಿ ಕೇಂದ್ರಕ್ಕೆ ಕ್ಲೀನ್ ಚಿಟ್ ಅನ್ನು ಕೊಡ್ತು. ಅದು ನಿಮಗೆ ಗೊತ್ತಿರಬೇಕು. ಅದು ಯಾಕೆ ಹಾಗಾಯ್ತು? ಈಗ ಪಶ್ಚಿಮದ ಮಾಧ್ಯಮಗಳು ರಫೇಲ್ ಅನ್ನ ಟಾರ್ಗೆಟ್ ಮಾಡಿಕೊಂಡು ಯಾಕೆ ವರದಿಗಳನ್ನು ಬರಿತಾ ಇವೆ? ಇದು ನಮಗೆ ಅರ್ಥ ಆಗಬೇಕು ಅಂದ್ರೆ ಪಶ್ಚಿಮ ದೇಶಗಳ ಯುದ್ಧ ವಿಮಾನಗಳ ಮಾರಾಟದ ಕಾಂಪಿಟೇಷನ್ ಅನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಅಮೆರಿಕ ಹಾಗೂ ಬ್ರಿಟನ್ನ ಯುದ್ಧ ವಿಮಾನಗಳ ಜೊತೆ ಕಾಂಪೀಟ್ ಮಾಡ್ತಾ ಇರೋದು ಫ್ರೆಂಚ್ನ ಡಸಾಲ್ಟ್ ನಿರ್ಮಿತ ರಫೇಲ್ ಯುದ್ಧ ವಿಮಾನ. ಭಾರತ ಮಾತ್ರ ಅಲ್ಲ, ಅರಬ್ ದೇಶಗಳು ಕೂಡ ರಫೇಲ್ ಅನ್ನ ಖರೀದಿ ಮಾಡಿವೆ. ಇದು ಅಮೆರಿಕಾಗೆ, ಬ್ರಿಟನ್ಗೆ, ಯುರೋಪಿನ ಇನ್ನಷ್ಟು ದೇಶಗಳಿಗೆ ಇಷ್ಟ ಆಗ್ತಾ ಇಲ್ಲ. ಆ ಯುದ್ಧ ವಿಮಾನದ ಮಾರ್ಕೆಟ್ ಅನ್ನ ಏನಾದರೂ ಮಾಡಿ ಬೀಳಿಸಬೇಕು, ಅಮೆರಿಕಾದ ಯುದ್ಧ ವಿಮಾನಗಳಿಗೆ ಹೆಚ್ಚಿನ ಬೇಡಿಕೆ ಬರುವ ಹಾಗೆ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಒಂದಷ್ಟು ಅಮೆರಿಕನ್ ಮಾಧ್ಯಮಗಳು ವರದಿಗಳನ್ನ ಬರಿತಾ ಇವೆ. ಆದ್ರೆ ಇಲ್ಲಿ ರಫೇಲ್ ಯುದ್ಧ ವಿಮಾನವನ್ನ ಪಾಕಿಸ್ತಾನ ಹೊಡೆದು ಹಾಕಿದೆ ಅಂತ ಪಾಕಿಗಳು ಹೇಳ್ಕೊಂಡಿದ್ದು ಬಿಟ್ರೆ ಅದಕ್ಕೆ ಯಾವ ಸಾಕ್ಷ್ಯಾಧಾರಗಳನ್ನು ಅವರು ಕೊಟ್ಟಿಲ್ಲ. ಇನ್ನು ವಿಮಾನಗಳು ಎಲ್ಲಿ ಬಿದ್ದಿವೆ ಅನ್ನೋದನ್ನ ಯಾರು ಹೇಳಿಲ್ಲ, ಯಾರು ನೋಡಿಲ್ಲ. ಕಾಶ್ಮೀರದಲ್ಲಿ ಕಂಡು ಬಂದ ಒಂದಷ್ಟು ಅವಶೇಷಗಳನ್ನು ತೋರಿಸಿ ರಫೇಲ್ ಅಂತ ಹೇಳಲಾಗ್ತಾ ಇದೆ. ಅವು ಯುದ್ಧ ವಿಮಾನಗಳಲ್ಲ, ಯುದ್ಧ ವಿಮಾನಗಳ ಡ್ರಾಪ್ ಟ್ಯಾಂಕ್ಗಳು. ಇಲ್ಲಿ ಯುದ್ಧ ವಿಮಾನಗಳಿಗೆ ಹೆಚ್ಚುವರಿ ಇಂಧನವನ್ನು ಪೂರೈಕೆ ಮಾಡೋದಕ್ಕೆ ಒಂದಷ್ಟು ಹೆಚ್ಚುವರಿ ಟ್ಯಾಂಕ್ಗಳನ್ನು ಅಳವಡಿಸ್ತಾರೆ. ಅದರಲ್ಲಿನ ಇಂಧನ ಖರ್ಚಾದ ನಂತರ ಆ ಟ್ಯಾಂಕ್ಗಳನ್ನು ವಿಮಾನ ಕೆಳಗೆ ಬೀಳಿಸುತ್ತೆ. ಅವುಗಳನ್ನು ಡ್ರಾಪ್ ಟ್ಯಾಂಕ್ಗಳು ಅಂತ ಕರೀತಾರೆ. ಇನ್ನು ಕಾಶ್ಮೀರದಲ್ಲಿ ಸಿಕ್ಕಿರೋ ಈ ಡ್ರಾಪ್ ಟ್ಯಾಂಕ್ಗಳಿವೆಯಲ್ಲ, ಇವು ಕೂಡ ರಫೇಲ್ನ ಟ್ಯಾಂಕ್ಗಳಲ್ಲ, ಅವು ಮಿರಾಜ್ ವಿಮಾನದ ಟ್ಯಾಂಕ್ಗಳು ಅಂತ ಹೇಳಲಾಗ್ತಾ ಇದೆ. ಇಷ್ಟಾದರೂ ರಫೇಲ್ ವಿಮಾನಗಳನ್ನು ಹೊಡೆದು ಹಾಕಲಾಗಿದೆ ಅನ್ನೋ ವರದಿಗಳನ್ನು ರಾಯ್ಟರ್ಸ್, ಅಲ್ ಜಜೀರಾದಂತಹ ಮಾಧ್ಯಮಗಳು ಬರೀತಲೇ ಇವೆ. ಹಾಗೆ ಅಲ್ಲೊಂದಷ್ಟು ಪತ್ರಿಕೆಗಳು ಹಾಗೂ ರಕ್ಷಣಾ ತಜ್ಞರು ಈ ವರದಿಗಳಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಕೆಲವರು ರಫೇಲ್ಗೆ ಸಾಕ್ಷಿ ಕೊಡಿ ಅಂತ ಕೇಳಿದ್ರೆ ಮತ್ತೆ ಕೆಲವರು ಈ ಹಿಂದೆ ಅಮೆರಿಕ ದಾಖಲಿಸಿದ ಗೆಲುವನ್ನ, ಅಮೆರಿಕ ಕಳ್ಕೊಂಡ ಯುದ್ಧ ವಿಮಾನಗಳ ಸಂಖ್ಯೆಯನ್ನ ಉದಾಹರಣೆಯಾಗಿ ಇಲ್ಲಿ ಕೊಡ್ತಾ ಇದ್ದಾರೆ. ಗೆಳೆಯರೆ, ಈ ಬಗ್ಗೆ ಯುರೇಷಿಯನ್ ಟೈಮ್ಸ್ ಅಲ್ಲಿ ಒಂದು ವರದಿ ಪ್ರಕಟ ಆಗಿದೆ. ಈ ಹಿಂದೆ ನಡೆದಿದ್ದ ಗಲ್ಫ್ ಯುದ್ಧ, ಎರಡನೇ ಮಹಾಯುದ್ಧ ಹಾಗೆ ಇನ್ನಿತರ ಯುದ್ಧಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಆ ಲೇಖನದಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ಅಲ್ಲವರು ಹೇಳ್ತಾ ಇರೋದೇನು ಅಂದ್ರೆ, ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕ ಹಾಗೂ ಅದರ ಮಿತ್ರ ಪಕ್ಷಗಳು ಗೆಲುವನ್ನು ಸಾಧಿಸಿದ್ವು ಅಲ್ವಾ, ಆ ಯುದ್ಧದಲ್ಲಿ ಅತಿ ಹೆಚ್ಚು ವಿಮಾನಗಳನ್ನು ಕಳ್ಕೊಂಡಿದ್ದು ಕೂಡ ಇದೇ ಮಿತ್ರ ಪಡೆಗಳೇ. ಎರಡನೇ ಮಹಾಯುದ್ಧದಲ್ಲಿ ಸರಿಸುಮಾರು 1,16,000ಕ್ಕೂ ಅಧಿಕ ವಿಮಾನಗಳು ನಾಶ ಆದವು ಅಂತ ಹೇಳಲಾಗುತ್ತೆ. ಅವುಗಳಲ್ಲಿ 64,000ದಷ್ಟು ಯುದ್ಧ ವಿಮಾನಗಳು ಅಮೆರಿಕಾಗೆ ಸೇರಿದ ಯುದ್ಧ ವಿಮಾನಗಳೇ ಆಗಿದ್ವು. ಹಾಗೆಯೇ ಅಮೆರಿಕ ವಿರೋಧಿ ದೇಶಗಳ 45,000ಕ್ಕೂ ಅಧಿಕ ವಿಮಾನಗಳು ಕೂಡ ಆ ಯುದ್ಧದಲ್ಲಿ ನಾಶ ಆದವು ಅಂತ ಹೇಳಲಾಗುತ್ತೆ. ಸೊ ಇಲ್ಲಿ ಅಮೆರಿಕ ಹೊಡೆದಿರೋದಕ್ಕಿಂತಲೂ ಕಳ್ಕೊಂಡಿದ್ದೇ ಹೆಚ್ಚು. ಅದರಲ್ಲೂ ಸುಮಾರು 70,000 ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿರೋದಾಗಿ ಜರ್ಮನಿನೇ ಹೇಳ್ಕೊಳ್ತು. ಅಂದ್ರೆ ಅಲ್ಲಿ ಅಮೆರಿಕ ಹೊಡೆದದ್ದಕ್ಕಿಂತ ಜರ್ಮನಿ ಹೊಡೆದುರುಳಿಸಿದ ವಿಮಾನಗಳ ಸಂಖ್ಯೆ ಹೆಚ್ಚು. ಹಾಗಿದ್ಮೇಲೆ ಯುದ್ಧದಲ್ಲಿ ಜರ್ಮನಿ ಗೆದ್ದಂತಾಗುತ್ತಾ ಅನ್ನೋ ಪ್ರಶ್ನೆಯನ್ನ ಆ ಪತ್ರಿಕೆ ಕೇಳ್ತಾ ಇದೆ. ಇನ್ನು ಇದೇ ವೇಳೆ ಗಲ್ಫ್ ಯುದ್ಧದ ಉದಾಹರಣೆಯನ್ನು ಕೂಡ ಕೊಡಲಾಗ್ತಾ ಇದೆ. ಆ ಯುದ್ಧದಲ್ಲಿ ಅಮೆರಿಕ ಇರಾಕ್ ವಿರುದ್ಧ ದೊಡ್ಡ ದಾಳಿಯನ್ನು ನಡೆಸಿತು. ಆದರೆ ಆ ದಾಳಿಯಲ್ಲಿ ಸುಮಾರು 75 ಯುದ್ಧ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳನ್ನು ಅಮೆರಿಕ ಕಳ್ಕೊಳ್ತು. ಹಾಗಂದ ಮಾತ್ರಕ್ಕೆ ಆ ಯುದ್ಧದಲ್ಲಿ ಅಮೆರಿಕ ಸೋತು ಇರಾನ್ ಗೆದ್ದಿದೆ ಅಂತ ಹೇಳೋದಿಕ್ಕಾಗತ್ತಾ? ಇನ್ನು 1999ರಲ್ಲಿ ನಡೆದ ಸರ್ಬಿಯಾ ಯುದ್ಧದಲ್ಲಿ ನ್ಯಾಟೋ ಪಡೆಗಳ 2 ಯುದ್ಧ ವಿಮಾನಗಳು ಸರ್ಬಿಯಾದ ಏರ್ ಡಿಫೆನ್ಸ್ ಕೈಯಲ್ಲಿ ಹೊಡೆತ ತಿಂದು. ಹಾಗಂತ ಆ ಯುದ್ಧದಲ್ಲಿ ಗೆದ್ದದ್ದು ಸರ್ಬಿಯಾ ಅಲ್ಲವಲ್ಲ. ಹಾಗೆಯೇ 2001ರಲ್ಲಿ ಅಮೆರಿಕಾದ ಮೇಲೆ ಭಯೋತ್ಪಾದಕರ ದಾಳಿ ಆಯ್ತಲ್ಲ,
ಆ ಸಂದರ್ಭದಲ್ಲಿ ಅಮೆರಿಕ ಆಫ್ಘನಿಸ್ತಾನದಲ್ಲಿ ಸೇನಾ ಕಾರ್ಯಾಚರಣೆಯನ್ನು ಶುರು ಮಾಡಿತು. ಆಗ ಅಮೆರಿಕದ 160 ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ನಾಶ ಆದವು. ಅಮೆರಿಕದ 103 ಸಿಬ್ಬಂದಿ ಬಲಿಯಾದರು. ಹಾಗಂತ ಆ ಯುದ್ಧದಲ್ಲಿ ಗೆದ್ದಿದ್ದು ಅಲ್ ಖೈದಾ ಅಂತ ಹೇಳೋದಿಕ್ಕಾಗತ್ತಾ? ಈ ರೀತಿಯ ಪ್ರಶ್ನೆಗಳ ಮೂಲಕ ಅಮೆರಿಕದ ಮಾಧ್ಯಮಗಳಿಗೆ ಟಾಂಗ್ ಕೊಡೋ ಕೆಲಸವನ್ನ ಒಂದಷ್ಟು ಪತ್ರಿಕೆಗಳು, ಕೆಲ ರಕ್ಷಣಾ ತಜ್ಞರು ಮಾಡ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ರಫೇಲ್ ಯುದ್ಧ ವಿಮಾನವನ್ನು ಪಾಕಿಸ್ತಾನ ಹೊಡೆದು ಹಾಕಿದೆ ಅನ್ನೋದನ್ನ ಇವರಿಗೆ ಖಚಿತಪಡಿಸಿದವರು ಯಾರು? ಪಾಕಿಸ್ತಾನ ಹೇಳಿದ ಮಾತಿಗೆ ಯಾವ ಸಾಕ್ಷಿನೂ ಇಲ್ಲ. ಇನ್ನು ಇದೇ ಪ್ರಶ್ನೆಯನ್ನ ಭಾರತದ ಏರ್ ಮಾರ್ಷಲ್ ಭಾರತಿಯವರಿಗೂ ಕೇಳಲಾಯಿತು. ಆದರೆ ಅವರ ಬಗ್ಗೆ ಏನನ್ನೂ ಹೇಳಿಲ್ಲ. ಆ ಯುದ್ಧದಲ್ಲಿ ಯಾರು ಯಾವ ಆಯುಧವನ್ನು ಹೊಡೆದು ಹಾಕಿದ್ರು ಅನ್ನೋದಕ್ಕಿಂತ ತಮ್ಮ ಗುರಿಯನ್ನ ಯಾರು ಸಾಧಿಸಿದ್ರು ಅನ್ನೋದು ಮುಖ್ಯ ಆಗುತ್ತೆ ಅಂತ ಹೇಳಿದ್ದ ಏರ್ ಮಾರ್ಷಲ್ ಭಾರತಿ ನಮ್ಮ ಎಲ್ಲ ಪೈಲಟ್ಗಳು ಸುರಕ್ಷಿತವಾಗಿ ವಾಪಸ್ಸು ಬಂದಿದ್ದಾರೆ ಅನ್ನೋ ಮಾತು ಹೇಳಿದ್ರು. ಅಷ್ಟೇ ಹೊರತು ರಫೇಲ್ ಬಗ್ಗೆ ಅವರು ಏನನ್ನೂ ಹೇಳಲಿಲ್ಲ. ಇನ್ನು ರಫೇಲ್ ಅನ್ನೋದು ಭಾರತದ 4 ತಲೆಮಾರಿನ ಯುದ್ಧ ವಿಮಾನ. ಪಾಕಿಸ್ತಾನದ ಬಳಿ ಕೂಡ ಸಾಕಷ್ಟು ಬಲಿಷ್ಠ ಯುದ್ಧ ವಿಮಾನಗಳಿವೆ. ಅವ್ರ ಹತ್ರ ಅಮೆರಿಕದ F-16 ಯುದ್ಧ ವಿಮಾನದ ಜೊತೆ ಚೈನಾದ F-10 ಹಾಗೂ JF-17 ಯುದ್ಧ ವಿಮಾನಗಳು ಇವೆ. ಇನ್ನು ಇಲ್ಲಿ ರಫೇಲ್ ಅನ್ನ ಹೊಡೆದು ಹಾಕಿದ್ದು ಅಮೆರಿಕದ F-16 ಮೂಲಕನ, ಚೈನಾದ F-10 ಮೂಲಕನ, ಅಥವಾ JF-17 ಏನಾದರೂ ಹೊಡೆದು ಹಾಕ್ತಾ? ಚೈನಾ ನಮ್ಮ F-10 ರಫೇಲ್ ಅನ್ನ ಹೊಡೆದು ಹಾಕಿದೆ ಅಂತ ಗ್ಲೋಬಲ್ ಟೈಮ್ಸ್ ಅಲ್ಲಿ ಬರೆಸ್ಕೊಳ್ಳುತ್ತೆ. ರಾಯ್ಟರ್ಸ್ ಕೂಡ ಅದನ್ನೇ ಬರೆಯುತ್ತೆ. ಯಾಕೆಂದ್ರೆ ಈ ರಾಯ್ಟರ್ಸ್ಗೆ ಅಮೆರಿಕಾನ ಕಂಡ್ರೂ ಆಗೋದಿಲ್ಲ. ಹಾಗಾದ್ರೆ ಇಲ್ಲಿ ಯಾವ ವಿಮಾನ ರಫೇಲ್ ಅನ್ನ ಹೊಡಿತು, ಯಾವ ಮಿಸೈಲ್ ಮೂಲಕ ಹೊಡಿತು ಮತ್ತು ಅದರ ಅವಶೇಷಗಳು ಎಲ್ಲಿ ಬಿದ್ವು? ಈ ಪ್ರಶ್ನೆಗಳಿಗೆ ಯಾರಾದರೂ ಉತ್ತರ ಕೊಡಬೇಕಲ್ಲ. ಇನ್ನು ಡಸಾಲ್ಟ್ ನಮ್ಮ ವಿಮಾನಕ್ಕೆ ಏನು ಆಗಿಲ್ಲ ಅಂತ ಹೇಳ್ಕೊಳ್ತಲೇ ಇದೆ. ಫ್ರಾನ್ಸ್ ಜೊತೆಗಿನ ವ್ಯಾಪಾರ ವೈಷಮ್ಯ, ಭಾರತದ ಮೇಲಿನ ದ್ವೇಷ, ಪಶ್ಚಿಮದ ಮಾಧ್ಯಮಗಳ ಮೂಲಕ ಇಂಥ ಸುಳ್ಳು ಸುದ್ದಿಗಳು ಹುಟ್ಟೋದಕ್ಕೆ ಕಾರಣವಾಗ್ತಾ ಇದೆ ಅನ್ನೋದಂತೂ ಇಲ್ಲಿ ಸ್ಪಷ್ಟವಾಗ್ತಾ ಇರೋ ಅಂಶ. ಇದು ಗೆಳೆಯರೆ, ಆಪರೇಷನ್ ಸಿಂಧೂರ್ನ ನಂತರ ದೇಶದ ಒಳಗೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರುವ ಕೆಲ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.